ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ನಿನ್ನೆ ಮೊನ್ನೆಯಿಂದ ನೀವು ನ್ಯೂಸ್ ಚಾನೆಲ್ಗಳೆಲ್ಲ ನೋಡ್ತಾ ಇದ್ದೀರಿ. ತರಕಾರಿಗಳಲ್ಲೆಲ್ಲ ತುಂಬ ರಾಸಾಯನಿಕಗಳು, ಲೆಡ್ ಅಂತೀವಲ್ಲ, ಸೀಸ, ಅದ್ರ ಪ್ರಮಾಣ ಜಾಸ್ತಿ ಸಿಗ್ತಾ ಇದೆ. ತುಂಬ ಥರದ ರಾಸಾಯನಿಕಗಳು ಸಿಗ್ತಾ ಇದೆ ಅಂತ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ. 5 ನಿಮಿಷ ತಾಳ್ಮೆಯಿಂದ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ವಿಚಾರ ತಿಳಿಯುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದೆಲ್ಲ ಹೊಸದೇನಲ್ಲ. ಈ ನ್ಯೂಸ್ಗಳು ತುಂಬ ವರ್ಷಗಳಾಗೋಯಿತು. ನಾವು ತಿನ್ನೋ ತರಕಾರಿಯಲ್ಲಿ, ಎಲ್ಲ ಅಕ್ಕಿಯಲ್ಲೂ ಕೂಡ ಎಲ್ಲನೂ ನಮಗೆ ರಾಸಾಯನಿಕ ಹಾಕಿನೇ ಬೆಳೆಸೋದು. ಅಂದರೆ ಫರ್ಟಿಲೈಸರ್ಗಳನ್ನ ಹಾಕಿದ್ರೇ ಅದು ಬೆಳೆಯೋದು. ಅದೆಲ್ಲ ತುಂಬ ವರ್ಷಗಳೇ ಆಗೋಯಿತು. ಆರ್ಗ್ಯಾನಿಕ್ ಆಗಿ ಸಾವಯವ ಕೃಷಿ ಅಂತ ಹೇಳ್ತೀವಲ್ಲ, ಅದೆಲ್ಲ ತುಂಬ ಹಳೆಯದು. ಅಂದರೆ ನಮಗೆ ಜನಸಂಖ್ಯೆ ಕಮ್ಮಿ ಇದ್ದಾಗ ಅದೆಲ್ಲ ಸಾಕಾಗ್ತಾಯಿತ್ತು. ನಾವು ಬೆಳೆಯೋದು ಎಲ್ಲ, ನಮ್ಮ ರೈತರು ಬೆಳೆಯೋದೆಲ್ಲ ಸಾಕಾಗ್ತಿತ್ತು. ಈಗ ಜನಸಂಖ್ಯೆ ತುಂಬ ಜಾಸ್ತಿ ಆದಂಗೆ ಎಲ್ಲರಿಗೂ ಫುಡ್ನ ಒದಗಿಸೋಕ್ಕಾಗ್ತಾಯಿಲ್ಲ. ಯಾವುದೇ ಆಗಿದ್ರು, ನಾನ್ ವೆಜಿಟೇರಿಯನ್ಸ್ ಇರ್ಬೋದು, ವೆಜಿಟೇರಿಯನ್ಸ್ ಇರ್ಬೋದು, ತುಂಬ ಥರದ್ದು ನಡೀತಾ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ಗಳಲ್ಲೂ ನೀವು ತುಂಬ ಥರದ್ದು ನೋಡ್ತಿರ್ಬೋದು, ಎಷ್ಟೆಷ್ಟು ಸಪ್ಲೈ ಆಗುತ್ತೆ ಬೇರೆ ದೇಶಗಳಿಗೆಲ್ಲ ಅಂತ. ಹಾಗಾಗಿ ತರಕಾರಿ ಸೊಪ್ಪುಗಳಲ್ಲಿ ರಾಸಾಯನಿಕಗಳು ಅದರಲ್ಲಿ ಇರುತ್ತೆ ಅನ್ನೋದು ತುಂಬ ವರ್ಷಗಳಾಗೋಯಿತು. ಅದೇನು ಹೊಸ ವಿಚಾರ ಅಲ್ಲ. ಆದರೆ ನಾನಿವತ್ತು ಇಲ್ಲಿ ಏನು ನಿಮಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತಾಯಿದ್ದೀನಿ ಅಂತಂದರೆ, ನನ್ನ ಮುಂದೆ ತುಂಬ ಥರ ತರಕಾರಿಗಳಿದೆ. ಕ್ಯಾಪ್ಸಿಕಮ್ ಮತ್ತು ದಪ್ಪ ಮೆಣಸಿನ್ಕಾಯಿ ಅಂತೀವಲ್ಲ, ಅದು, ಕ್ಯಾರೆಟು, ಟೊಮೆಟೊ ಎಲ್ಲ. ನಾನು ಟೆರೇಸ್ ಗಾರ್ಡನಿಂಗ್ ಮಾಡಿ ಮಾಡೋಕ್ಕೆ ಶುರು ಮಾಡಿ ತುಂಬ ವರ್ಷಗಳಾಯಿತು. ನಾನು ಗಾರ್ಡನಿಂಗ್ ಶುರು ಮಾಡಿದ್ದೆ ತರಕಾರಿಯಿಂದ. ತರಕಾರಿ ಅಂತಂದರೆ ಬೇಸಿಗಾಗಿ ಟೊಮೆಟೊ, ಮತ್ತು ನಾವು ನಮ್ಮ ಟೆರೇಸ್ ಗಾರ್ಡನ್ ಮಾಡಿದಾಗ ಹಾಕ್ಸಿದ ಮಣ್ಣಲ್ಲಿ ಅದರಲ್ಲಿ ಬೀಜಗಳು, ಸ್ವಲ್ಪ ಸೌತೆಕಾಯಿ ಬೀಜಗಳೆಲ್ಲ ಇತ್ತು ಅನಿಸುತ್ತೆ. ಟೊಮೆಟೊ ಅದೆಲ್ಲ ತುಂಬ ಜಾಸ್ತಿ ಬಿಟ್ಟಿತ್ತು ಟೆರೇಸ್ ಗಾರ್ಡನಲ್ಲಿ. ಮತ್ತು ಹಂಗೆ ಆ ಇಂಟ್ರೆಸ್ಟ್ ಶುರುವಾಗಿ ಮೆಣಸಿನ್ಕಾಯಿಂದ ಹಿಡಿದು ಕುಂಬಳಕಾಯಿ ಬರುತ್ತಲ್ಲ, ಸಿಹಿ ಕುಂಬಳ, ಅಂಥದನ್ನು ಕೂಡ ನಾನು ಟೆರೇಸ್ ಗಾರ್ಡನಲ್ಲಿ ಬೆಳೆಸ್ತಾ ಇದ್ವಿ. ಕರೋನಾ ಟೈಮಲ್ಲಂತೂ ತುಂಬ ಹೆಚ್ಚಿನದಾಗಿ ತರಕಾರಿಗಳನ್ನ ಬೆಳೆಸಿದ್ದೀವಿ ನಾವು ಟೆರೇಸ್ ಗಾರ್ಡನಲ್ಲಿ. ಆವಾಗ ನಂದು ಯೂಟ್ಯೂಬ್ ಚಾನೆಲ್ ಇರಲಿಲ್ಲ. ಹಾಗಾಗಿ ಯಾವುದೇ ನಾನು ವೀಡಿಯೋಸ್ಗಳು ಆ ಥರದ್ದು ಮಾಡಿಲ್ಲ. ಕೆಲವು ಕ್ಲಿಪ್ಪಿಂಗ್ಸ್ಗಳಿದೆ, ಅದನ್ನು ನನ್ನ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇಲ್ಲಿ ಏನು ಅಂತಂತಂದರೆ, ಕೆಲವು ತರಕಾರಿ, ಬದನೆಕಾಯಲ್ಲಿ 1:3 ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಏನು ಫಸ್ಟ್ ಇವತ್ತಿನ ನ್ಯೂಸ್ ಏನಂದರೆ, ಟಾಪಿಕ್ ಏನಂತಂತಂದರೆ ನನ್ನ ವೀಡಿಯೋದು, ಮೈಸೂರು ಭಾಗಗಳಲ್ಲಿ ತುಂಬ ಬೆಳೆಯೋ ತರಕಾರಿಗಳಲ್ಲಿ ಸುತ್ತಮುತ್ತ ಹೆಚ್ಚಿನ ರಾಸಾಯನಿಕಗಳನ್ನು ಬಳಸ್ತಾರೆ ಅಂತ ಒಂದು ಡಿಸ್ಕಷನ್ ಇವತ್ತು. ಅಂದರೆ ನಮ್ಮ ಸುತ್ತಮುತ್ತ ಈಗ ನಿಮಗೆ ಹುಣಸೂರಾಗಿರ್ಬೋದು, ನಂಜನಗೂಡು, HD ಕೋಟೆ ಮತ್ತು ಗುಂಡ್ಲುಪೇಟೆ, ಈ ಭಾಗಗಳಲ್ಲೆಲ್ಲ ತುಂಬ ತರಕಾರಿ, ಮತ್ತು KRS ಮತ್ತು ನಿಮಿಷಾಂಬ, ಈ ಸುತ್ತಮುತ್ತ, ನಮ್ಮ ಮೈಸೂರಿನ ಸುತ್ತಮುತ್ತ ಇರೋದೇ ನಮಗೆ ಬರೋದು ತರಕಾರಿಗಳು ಮಾರ್ಕೆಟ್ಗೆ, ಮೈಸೂರಿಗೆ. ಬೆಂಗಳೂರಲ್ಲಿ ತುಂಬ ಫ್ಯಾಕ್ಟ್ರಿಗಳಿದೆ ಸುತ್ತಮುತ್ತ ಹಳ್ಳಿಗಳಲ್ಲಿ, ಅಲ್ಲಿಂದ ಅದೆಲ್ಲ ಆ ಖನಿಜಗಳೆಲ್ಲ ಹೋಗ್ತಾ ಇದೆ ಅಂತ ಅಲ್ಲಿ ನ್ಯೂಸ್ ಬಂದಿತ್ತು ನಿನ್ನೆ ನ್ಯೂಸ್ ಚಾನಲ್ಗಳಲ್ಲಿ. ನಮಗೆ ಮೈಸೂರಲ್ಲಿ ನಮಗೆ ಬರೋ ತರಕಾರಿಗಳಲ್ಲಿ ನಮ್ಮ ಸುತ್ತಮುತ್ತ ಹುಣಸೂರು ಭಾಗ, ನಂಜನಗೂಡು ಭಾಗ, HD ಕೋಟೆ, ಗುಂಡ್ಲುಪೇಟೆ, ಮತ್ತು ಈ ಕಡೆ KRS ಇದೆಯಲ್ಲ, ಅಲ್ಲಿ ಬನ್ನೂರು, ಟಿ ನರಸೀಪುರ, ಈ ಸುತ್ತಮುತ್ತ ಎಲ್ಲ ಹೊಲಗಳಲ್ಲಿ, ಗದ್ದೆಗಳಲ್ಲಿ ತರಕಾರಿಗಳನ್ನ ಬೆಳೆಸ್ತಾರೆ. ಅದೇ ಮಾರ್ಕೆಟ್ಗೆ ಸಪ್ಲೈ ಆಗೋದು. ಮತ್ತು ಏನು ಅಂತಂತಂದರೆ, ನೀವು ಒಂದು ಪ್ರಶ್ನೆ ಕೇಳ್ಬೋದು, ಇಲ್ಲಿ ಇವರು ರಾಸಾಯನಿಕಗಳನ್ನ ಬಳಸಲ್ವಾ? ಖಂಡಿತವಾಗಿ ಗಿಡಗಳು ಮೇಲೆ ಎದ್ದೇಳೋದೇ ಇಲ್ಲ. ರಾಸಾಯನಿಕಗಳನ್ನ ಬಳಸಲಿಲ್ಲ ಅಂತಂದರೆ ಗ್ರೋನೇ ಆಗಲ್ಲ ಗಿಡಗಳು. 2 ಎಲೆ ಇದ್ದರೆ ಅದು 2 ಎಲೆ. ನಾನು ತುಂಬ ಎಕ್ಸ್ಪಿರಿಮೆಂಟ್ ಮಾಡಿಬಿಟ್ಟಿದ್ದೀನಿ ಟೆರೇಸ್ ಗಾರ್ಡನಿಂಗ್ ಮಾಡಿದಾಗ. ಒಂದು ಗಿಡ, ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ, ಇದು ಕ್ಯಾಪ್ಸಿಕಮ್, ತುಂಬ ಥರದ ತರಕಾರಿಗಳನ್ನ ಬೆಳೆಸಿದ್ವಿ. ಟೊಮೆಟೊ ನಿಮಗೆ ಆರ್ಗ್ಯಾನಿಕ್ಕಾಗಿ ಬೆಳೆಸ್ಕೊಳ್ಬೋದು, ಟೊಮೆಟೊ ಅಂಥದ್ದೆಲ್ಲ, ಮೆಣಸಿನ್ಕಾಯಿ ಎಲ್ಲ. ಇಲ್ಲಿ ನೋಡಿ, ಈ ಥರ ಕ್ಯಾಪ್ಸಿಕಮ್ದು ಒಂದಷ್ಟು ಸಸಿಗಳನ್ನ ತಂದೆ ನರ್ಸರಿಯಿಂದ. ನಾನು ಬೆಳೆಸೋಣ, ನೋಡೋಣ ಹೇಗಿದೆ ಅಂತ. ನಾವು ಟೆರೇಸ್ ಗಾರ್ಡನ್ ಮಾಡುವಾಗ ಆರ್ಗ್ಯಾನಿಕ್ಕಾಗೆ ಮನೆಗೆ ಉಪಯೋಗಿಸ್ತೀವಿ ಅಂತ ಆರ್ಗ್ಯಾನಿಕ್ಕಾಗೆ ಬೆಳೆಸೋಕ್ಕೆ ಇಷ್ಟಪಡ್ತೀವಿ. ಆದರೆ ಏನಾಗುತ್ತೆ, ನಾನು ನೋಡಿದೆ ಅದು ಎಷ್ಟು ಚಿಕ್ಕ ಸೈಜು ಅಂತಂತಂದರೆ ಕ್ಯಾಪ್ಸಿಕಮ್ ಅದು ಅಂತ ಅನ್ನಿಸ್ತು. ಅಂದರೆ ನಿಮಗೆ ಕೆಮಿಕಲ್ ಫರ್ಟಿಲೈಸರ್ ಹಾಕಲಿಲ್ಲ ಅಂದರೆ ಗಿಡ ದೊಡ್ಡದೂ ಆಗಲ್ಲ, ಮತ್ತು ಇಳುವರಿನೂ ಬರಲ್ಲ. ಮತ್ತು ಇಳುವರಿ ಬರದೇ ಇದ್ದರೆ ರೈತನಿಗೆ ಲಾಭನೂ ಸಿಗಲ್ಲ ಅವನಿಗೆ ಪಟ್ಟಿರೋ ಕಷ್ಟಕ್ಕೆ. ಹಾಗಾಗಿ ಅನಿವಾರ್ಯವಾಗಿ ಎಲ್ಲ ಪೆಸ್ಟಿಸೈಡ್ಸ್ನು ಹಾಕ್ತಿರ್ತಾರೆ, ಮತ್ತು ಅಗತ್ಯಕ್ಕಿಂತನೂ ಜಾಸ್ತಿನ ಉಪಯೋಗಿಸ್ತಾರೆ. ಯಾಕಂದರೆ ಲಾಭ ಅವರು ತೊಗೊಳ್ಳೇಬೇಕು. ಮತ್ತು ಇಂತಿಂಥ ಸ್ಟೇಜಲ್ಲಿ ಗಿಡಗಳನ್ನ ಬೆಳೆಸುವಾಗ, ತರಕಾರಿ ಸಸಿಗಳನ್ನ ಬೆಳೆಸುವಾಗ ಇಂತಿಂಥ ಗೊಬ್ಬರಗಳು ಅಂತ ಅವ್ರಿಗೆ ಹೇಳಿರ್ತಾರೆ. ಕೆಲವು ಸತಿ
ಅವ್ರಿಗೆ ಗೊತ್ತಿಲ್ಲದೆ ಹೆಚ್ಚಿನ ಡೋಸೇಜನ್ನು ಕೊಡ್ಬೋದು. ಮತ್ತು ನಿಮಗೆ ಹುಳಗಳು ಎಲ್ಲ ಬರುತ್ತೆ ಅಂತ ಪೆಸ್ಟಿಸೈಡ್ಸು ಎಲ್ಲ ಸ್ಪ್ರೇ ಮಾಡ್ತೀವಲ್ವ, ನೀಮ್ ಆಯಿಲ್ ಅದೆಲ್ಲ, ಅದರಲ್ಲೂ ನೀಮ್ ಆಯಿಲ್ ಅಂತ ಹೇಳ್ತೀವಿ, ಆದರೆ ಅದೂ ಒಂದು ರೀತಿಯ ಕೆಮಿಕಲಲ್ಲೇ ಮಿಕ್ಸ್ ಆಗಿರುತ್ತೆ ಆ ನೀಮ್ ಆಯಿಲೂ. ಅದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ ನನ್ನ ಗಾರ್ಡನಲ್ಲಿ. ಮತ್ತು ಇನ್ನೊಂದೇನು ಅಂತಂದರೆ ಹುಳಗಳು ಬರಬಾರ್ದು ಅಂತ ಹೊಡಿತಾರೆ ಕೆಲವು ಔಷಧಿಗಳು. ನಾವು ಮೊದಲು ಚಿಕ್ಕವರೆಲ್ಲ ಇದ್ದಾಗ ನಿಮಗೆಲ್ಲರಿಗೂ ಈ ಅನುಭವ ಆಗಿರ್ಬೋದು. ಬೆಂಡೆಕಾಯಿ ಆ ಥರದ್ರಲ್ಲೆಲ್ಲ 1 kg ಆ ಥರ ತೊಗೊಂಡ್ರೆ ಕಮ್ಮಿ ಅಂತಂದ್ರೂ ಒಂದು 4-5 ಹುಳು ಇರ್ತಿತ್ತು. ಆ ಬೆಂಡೆಕಾಯಲ್ಲಿ ಹುಳು ನೋಡ್ತಿದ್ವಿ ನಾವು, ನಮ್ಮಮ್ಮ ಹೆಚ್ಚುವಾಗ. ಆದರೆ ಈಗಿನ ಬೆಂಡೆಕಾಯಿಗಳು ಎಲ್ಲ ಹಸಿರಾಗಿ ಬೆಳ್ಕೊಂಡಿರುತ್ತೆ. ಮತ್ತು ಒಂದು ಹುಳನೂ ಇರಲ್ಲ ಒಂದು ಬೆಂಡೆಕಾಯಲ್ಲೂ. ಒಂದು ಹುಳನೂ ಬರದೆ ಹೇಗೆ ಬೆಳೆಸ್ತಾರೆ ಅಂದರೆ ಅದಕ್ಕೆ ಎಷ್ಟು ಔಷಧಿಗಳನ್ನ ಅವ್ರು ಹೊಡೆದಿರ್ತಾರೆ. ಮತ್ತು ತಿನ್ನೋ ವಸ್ತುಗಳೆಲ್ಲ ವಿಷಗಳಾಗಿದೆ. ಅದ್ರ ಜೊತೆನೇ ನಾವು ಹೊಂದ್ಕೊಂಡು ಹೋಗಬೇಕು, ಏನೂ ಮಾಡೋಕ್ಕಾಗಲ್ಲ. ತುಂಬ ನ್ಯೂಸಲ್ಲೆಲ್ಲ ಅದೇ ಬರ್ತಾಯಿತ್ತು ನಿನ್ನೆ ಮೊನ್ನೆ ಎಲ್ಲ. ಹಾಗಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಮತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ, ಇಲ್ಲಿ ಹಾಸನದವರೊಬ್ಬರು ಇದ್ದಾರೆ ನಮ್ಮ ಮನೆ ಪಕ್ಕ. ಅವರು ತುಂಬ ವಯಸ್ಸಾಗಿದೆ, 82-83 ಅಜ್ಜ ಅವರು. ಅವರೇನು ನಮ್ಮ ಮನೆ ಮುಂದೆ ವಾಕ್ ಮಾಡ್ತಿರ್ತಾರೆ, ಅವರು ಗಂಡ ಹೆಂಡತಿ ಇಬ್ಬರು, ಅಜ್ಜ ಅಜ್ಜಿ ಇಬ್ಬರೂ. ಅವರು ನಾನು ಗಾರ್ಡನಿಂಗ್ ಮಾಡೋದು, ನನ್ನ ಮನೆ ಮುಂದೆ ಗಿಡಗಳು ಅದೆಲ್ಲ ನೋಡುವಾಗ ಒಂದಷ್ಟು ಮಾತಿಗೆ ನಿಲ್ತಾರೆ ಯಾವಾಗಲೂ ನಾನು ಕೆಲಸ ಮಾಡುವಾಗ. ಆವಾಗ ಹೇಳ್ತಾ ಇರ್ತಾರೆ, ಆಲೂಗೆಡ್ಡೆ ಬೆಳೆಸ್ತಾರೆ ಹಾಸನಲ್ಲಿ, ನಿಮಗೆ ಗೊತ್ತಿರ್ಬೋದು. ತುಂಬ ಹಾಸನಲ್ಲಿ ಬೆಳೆಯೋದೆ ಆಲೂಗೆಡ್ಡೆ. ಆಲೂಗೆಡ್ಡೆನ ಎಷ್ಟಕ್ಕೆ ಉಪಯೋಗಿಸ್ತೀವಿ, ತುಂಬ ಸ್ನ್ಯಾಕ್ಸು ಎಲ್ಲ. ತುಂಬ ಆಲೂಗೆಡ್ಡೆಗಂತೂ ತುಂಬ ಮಾರ್ಕೆಟಿಂಗ್ ಯಾವಾಗಲೂ ಇದ್ದೇ ಇರುತ್ತೆ ನಿಮಗೆ. ಇವಾಗೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂತೀವಲ್ವ ನಾವು, ಲೇಸ್ ಆ ಥರದ್ದು ಎಲ್ಲ, ತುಂಬ ಚಿಪ್ಸ್ಗಳು ಆ ಥರದ್ದೆಲ್ಲ ತಿಂತೀವಲ್ವ. ಅದು ತುಂಬ ದೊಡ್ಡ ಆಲೂಗೆಡ್ಡೆ ಬೇಕು ಅದಕ್ಕೆ, ಅದನ್ನು ತಯಾರು ಮಾಡೋಕ್ಕೆ. ದೊಡ್ಡ ಆಲೂಗೆಡ್ಡೆ ಬಂದರೆ ಅದು ನೀಟಾಗಿ ಸ್ಲೈಸ್ ಆಗುತ್ತೆ ಮತ್ತು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ನನಗೆ ಒಂದಿನ. ಯಾಕಂದರೆ ಅವರು ರೈತರು, ಇವಾಗ ವಯಸ್ಸಾಗಿದೆ ಅಂತ ಅಂದ್ಬಿಟ್ಟು ಮನೇಲೇ ಇದ್ದಾರೆ, ಅವರ ಮಗನ ಮನೇಲಿ. ಅವ್ರು ಹೇಳಿದರು, ಆ ಆಲೂಗೆಡ್ಡೆ ಎಲ್ಲ ನಾವು ಹಾರ್ವೆಸ್ಟ್ ಮಾಡೋ ಟೈಮಿಗೆ ಬಂದಾಗ ಒಂದು ಔಷಧಿ ಮಾಡ್ತಾರಂತೆ, ಕೆಮಿಕಲ್ ಔಷಧಿ ಕೊಡ್ತಾರಂತೆ ಅದಕ್ಕೆ. ಅದು ಆಲೂಗೆಡ್ಡೆ ಸೈಜ್ ದಪ್ಪ ಮಾಡುತ್ತಂತೆ, ತುಂಬ ಜಾಸ್ತಿ ದಪ್ಪ ಮಾಡುತ್ತಂತೆ. ಎಷ್ಟು ಆಶ್ಚರ್ಯ ಆಯಿತು ಅಂತಂದರೆ ನನಗೆ ಕೇಳೋಕ್ಕೆ. ಆ ಥರ ಎಲ್ಲ ತುಂಬ ಕೆಮಿಕಲ್ನ ಬಳಸೋದ್ರಿಂದನೇ ನಮಗೆ ತುಂಬ ನೂರಾರು ಥರ ಕಾಯಿಲೆಗಳು ಬರ್ತಾಯಿದೆ ಈಗಂತೂ. ಕೆಲವು ಕಾಯಿಲೆಗಳಿಗೆ ಹೆಸರೇ ಇಡೋಕ್ಕಾಗಲ್ಲ, ಅಂಥ ಕಾಯಿಲೆಗಳೆಲ್ಲ ಬರ್ತಾಯಿದೆ. ಮತ್ತು ಈಗ ಇಲ್ಲಿ ನೀವು ಟೊಮೆಟೊ ನೋಡ್ತಾ ಇದ್ದೀರಲ್ಲ, ಇದು ಇಷ್ಟು ದಪ್ಪ ಸೈಜ್ ಬರಬೇಕಂತಂದರೆ ಸುಮ್ಮನೆ ಅದು ನಿಮಗೆ ಸಾವಯವ ಕೃಷಿ ಮಾಡಿದ್ರೆ ಖಂಡಿತ ಈ ಸೈಜ್ ಬರೋಲ್ಲ ನಿಮಗೆ. ಮತ್ತು ಈ ಥರ ಟೆಕ್ಸ್ಚರು ಬರೋಲ್ಲ ಟೊಮೆಟೊ. ಇದಕ್ಕೆಲ್ಲ ಸಿಕ್ಕಾಬಟ್ಟೆ ಫರ್ಟಿಲೈಸರು, ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ. ಮತ್ತು ಸೌತೆಕಾಯಿಗಂತೂ ಸಕ್ಕತ್ತು ಹೊಡೆದಿರ್ತಾರೆ ಔಷಧಿ. ಮತ್ತು ಎಲೆಕೋಸಿಗೆ, ಮತ್ತು ತುಂಬ ಥರದ ತರಕಾರಿಗಳಿಗೆ, ಮತ್ತು ಭೂಮಿ ಒಳಗಡೆ ಬೆಳೆಯೋ ತರಕಾರಿಗಳಿಗೆ ಹಾಗಾದರೆ ಏನೂ ಆಗಲ್ವಾ? ಖಂಡಿತ. ಯಾಕಂದರೆ ಭೂಮಿಗೆ ನಾವು ಹಾಕಿರ್ತೀವಲ್ಲ, ಫರ್ಟಿಲೈಸರ್ ಹಾಕಿರ್ತೀವಲ್ಲ, ಅದು ಮಣ್ಣಿಂದ ಎಳ್ಕೊಂಡೇ ಈ ಥರ ದಪ್ಪಗಳಾಗೋದು ಕ್ಯಾರೆಟು. ಅಂದರೆ ಸಾವಯವ ಕೃಷಿ ಮಾಡಿದ್ರೆ ನಿಮಗೆ ಒದಗ್ಸೋಕ್ಕಾಗಲ್ಲ, ಅಷ್ಟು ಇಳುವರಿ ಬರೋಲ್ಲ ಜನಗಳಿಗೆ. ಆಮೇಲೆ ಬರಗಾಲದ ಥರ ಆಗಿಬಿಡುತ್ತೆ ನಮ್ಮ ದೇಶದಲ್ಲಿ, ಅಕಸ್ಮಾತ್ ಫರ್ಟಿಲೈಸರ್ ಹಾಕದೆ ಏನಾದರೂ ತರಕಾರಿಗಳನ್ನ ಬೆಳೆಸ್ಬೇಕು ಆ ಥರ ಅಂದರೆ ಹಿತಮಿತವಾಗಿ ಬಳಸಿದ್ರೆ ಒಳ್ಳೆಯದು. ಹೇಗೆ ಹಿತಮಿತ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಒದಗಿಸೋದು ಹೇಗೆ ಎಲ್ಲರಿಗೂ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತಂತಂದರೆ, ಶುಂಠಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು. ಶುಂಠಿಗೆ ಹೊಡೆಯೋಷ್ಟು ಔಷಧಿನ ಯಾವುದಕ್ಕೂ ಹೊಡೆಯಲ್ವಂತೆ, ಅದನ್ನು ನಾನು ಕೇಳ್ಪಟ್ಟೆ. ಅಷ್ಟು ಔಷಧಿ ಹೊಡಿತಾರಂತೆ ಶುಂಠಿಗೆ. ನಾವು ಶುಂಠಿನೆಲ್ಲ ಹಸಿಯಾಗೆ ಉಪಯೋಗಿಸ್ತೀವಿ, ಪ್ರತಿಯೊಂದಕ್ಕೂ ಮಜ್ಜಿಗೆ ಹಾಕ್ಕೊಳ್ತೀವಿ, ಮತ್ತು ಡೈಜೆಷನ್ ಆಗುತ್ತೆ ಅಂತೆಲ್ಲ ಹಾಕ್ಕೊಳ್ತೀವಿ ಅಲ್ವಾ. ಹಾಗಾಗಿ ನಾನು ಟೆರೆಸ್ ಗಾರ್ಡನಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಏನಂತಂದರೆ, ತುಂಬ ಥರದ ತರಕಾರಿಗಳನ್ನ ಬೆಳೆಸಿದ್ವಿ. ಆದರೆ ನೀವು ಸಾವಯವ ಅಂದರೆ ನಮ್ಮ ಮನೇಲಿ ಏನೋ ಗೊಬ್ಬರ ಸಿಗುತ್ತೆ, ವರ್ಮಿ ಕಂಪೋಸ್ಟೋ ಯಾವುದೋ ಹಸು ಗೊಬ್ಬರನೋ, ಅದರಿಂದ ಖಂಡಿತ ಇಳುವರಿ ಸಾಧ್ಯನೇ ಇಲ್ಲ, ಬರೋದೇ ಇಲ್ಲ ನಿಮಗೆ. ಅಂದರೆ ಹೆಚ್ಚು ಬಿಡೋದೇ ಇಲ್ಲ. ಇಷ್ಟಿಷ್ಟೇ ಚಿಕ್ಕದಾಗಿ ನಿಂಬೆಹಣ್ಣಿನಷ್ಟಪ್ಪ ಬೆಳೆದಿತ್ತು ಇದು ನನಗೆ ಇದು ಮಾಡಿದಾಗ, ನಾನು ಕ್ಯಾಪ್ಸಿಕಮ್ ಪ್ಲ್ಯಾಂಟ್ ಹಾಕಿದಾಗ. ಮತ್ತು ಕಾಳುಗಳಲ್ಲಿ ಇರಲ್ವಾ ಅಂತ
ಹೇಳಿದ್ರೆ ಅದು ಇವಾಗ ಕಾಳುಗಳು ಬೆಳೆಸೋದಕ್ಕೂ ಇದು ಮಾಡ್ತಾಯಿದ್ದಾರೆ. ಮತ್ತು ಬೆಂಡೆಕಾಯಿಗೆ ಹಸಿರು ಬಣ್ಣ ಮಾಡ್ತಾರಂತೆ. ಹೆಸರು ಕಾಳು ತೊಳೆದ್ರೆ ನಿಮಗೆ ಹಸಿರು ಕಲರ್ ಬರುತ್ತೆ, ಕಡಲೆಕಾಳು ತೊಳೆದ್ರೆ ಬ್ರೌನ್ ಕಲರ್ ಬರುತ್ತೆ. ನೀವು 2-3 ಸಲ ಉಜ್ಜಿ ತೊಳೆದು ನೋಡಿ. ಕೆಲವರಲ್ಲಿ ಬರಲ್ಲ, ಕೆಲವಲ್ಲಿ ತುಂಬ ಬರುತ್ತೆ. ನಾನು ಏನಿದು ಹೆಸರು ಕಾಳು ಹಸಿರು ಬರೋದೇ ಇಲ್ಲ ತೊಳೆದಾಗ. ಈ ಥರದ್ದೆಲ್ಲ ಶುರು ಆಗ್ತಾ ಇದೆ. ಹೀಗೆ ತುಂಬ ಥರದ ವಿಧಾನದಲ್ಲಿ ಆರೋಗ್ಯಗಳ ಹಾಳಾಗ್ತಾಯಿದೆ. ಮತ್ತು ಹೇಗೆ ಅಲ್ಪ ಸ್ವಲ್ಪ ಆರೋಗ್ಯಗಳನ್ನ ಉಳಿಸ್ಕೊಳ್ಬೋದು ಅಂದರೆ ನಾವು ಟೆರೆಸ್ ಗಾರ್ಡನಿಂಗ್ ಮಾಡಿಕೊಂಡು ಸ್ವಲ್ಪ ಸೊಪ್ಪುಗಳ ಬೀಜಗಳನ್ನ ಇರೋದ್ರಲ್ಲಿ ಸ್ವಲ್ಪ ಮಾಡ್ಕೊಳ್ಬೋದು. ಸ್ವಲ್ಪ ಮನೇಲಿ ಬೆಳೆದಿರೋದು ಸ್ವಲ್ಪ ಉಪಯೋಗಿಸಿದ್ರೆ, ಹೊರಗಡೆದು ಸ್ವಲ್ಪ ಉಪಯೋಗಿಸಿದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಮತ್ತು ವರ್ಮಿ ಕಂಪೋಸ್ಟ್ ಅಂತ ತಯಾರು ಮಾಡ್ತೀವಲ್ಲ ಮನೇಲಿ, ಅದರಲ್ಲಿ ಆಲ್ರೆಡಿ ನಾವು ತರಕಾರಿ ಸಿಪ್ಪೆಗಳಿಂದನೇ ಮಾಡೋದು. ಅದರಲ್ಲಿ ಆಲ್ರೆಡಿ ಕೆಮಿಕಲ್ ಇರುತ್ತೆ, ಅದನ್ನು ಪ್ಯೂರ್ ಅಂತ ಹೇಳಕ್ಕೆ ಬರಲ್ಲ ನಾವು. ಹೀಗೆ ತುಂಬ ವಿಧಾನಗಳಿದೆ. ನಾವು ಸ್ವಲ್ಪ ಮನಸ್ಸು ಮಾಡಿದ್ರೆ ಟೆರೆಸ್ ಗಾರ್ಡನಿಂಗ್ ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.